ನಗರ ವ್ಯಾಪ್ತಿಯ ಆಸ್ತಿ ಮಾಲೀಕರ ಬಹುದಿನಗಳ ಬೇಡಿಕೆಯಾದ ಈ ಖಾತಾ ನೀಡುವ ಮಹತ್ ಕಾರ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫೆಬ್ರವರಿ 18ರಂದು ಮಂಗಳವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ಆದುದರಿಂದ 31 ವಾರ್ಡಿನ ಆಸ್ತಿ ಮಾಲೀಕರು ಇದರ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಅವರು ತಿಳಿಸಿದರು. ಶಿರಸಿಯ ಶಾಸಕರ ಕಚೇರಿಯಲ್ಲಿ ಬುಧವಾರದಂದು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರಸಭೆ ವ್ಯಾಪ್ತಿಯಲ್ಲಿ ಅನಧಿಕೃತ ಸ್ವತ್ತುಗಳಿಗೂ ಸಹ ಖಾತಾ ನೀಡುವ ಸಂಬಂಧ ಕಾಯ್ದೆ ಮತ್ತು ನಿಯಮಗಳಿಗೆ ತಿದ್ದುಪಡಿ ತರಲಾಗುತ್ತದೆ. ಇದರಿಂದ ಅನಧಿಕೃತ ಸ್ವತ್ತುಗಳ ಮಾಲೀಕರು ತಮ್ಮ ಸ್ವತ್ತಿನ ಕಂದಾಯವನ್ನು ಪಾವತಿಸಿ ಈ ಖಾತಾ ಪಡೆಯಬಹುದಾಗಿದೆ. ಇದರಿಂದ ಬಹಳ ದಿನಗಳಿಂದ ಅನಧಿಕೃತ ಸ್ವತ್ತುಗಳ ಖಾತಾ ಸಮಸ್ಯೆಗೆ ನಮ್ಮ ಸರ್ಕಾರದಿಂದ ಪರಿಹಾರ ಕಲ್ಪಿಸಲಾಗಿದೆ ಎಂದರು. ಅಲ್ಲದೆ ಸ್ವತ್ತಿನ ಮಾಲಕರು ನಗರಸಭೆಗೆ ಭೇಟಿ ನೀಡಿ ಪೌರಾಯುಕ್ತರಿಂದ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಎಸ್ಕೆ ಭಗವತ್, ದೀಪಕ್ ದೊಡ್ಡೂರ್, ಪ್ರದೀಪ್ ಶೆಟ್ಟಿ, ಗಣೇಶ್ ದಾವಣಗೆರೆ, ಮಹೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಾಧಕ ಬಾಧಕಗಳನ್ನು ಚರ್ಚೆಯನ್ನು ಮಾಡಿ ನಿನ್ನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಟ್ಟರು. ನಮ್ಮ ಶಿರಸಿ 31 ವಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ನಾವು ವಿನಂತಿ ಮಾಡ್ಕೊಳ್ತೀನಿ. ನಾನು ಇದುವರೆಗೂ ತಾವೇನು ಫಾರ್ಮ್ ನಂಬರ್ 3 ಸಿಕ್ಕಿಲ್ಲ ಅಂತ ತಾವೇನು ನೋವಲ್ಲಿದ್ರಿ, ಅವುಗಳನ್ನು ತಮ್ಗೆ ಯಾರ್ಯಾರಿಗೆ ಈ ಫಾರ್ಮ್ ನಂಬರ್ 3 ಬೇಕು ಅನ್ನೋಂಥದ್ದು ಇದೆಯೋ ಸರ್ಕಾರಿ ಜಮೀನು ಹೊರತಾಗಿ ತಮ್ಮ ಹಕ್ಕಲ್ಲಿ ಯಾರು ಎಣ್ಣೆ ಮಾಡ್ಕೊಂಡಿರಲ್ಲ, ಪರ್ಮಿಷನ್ ತಗೊಂಡಿರಲ್ಲ, ನಗರಸಭೆ ಪರ್ಮಿಷನ್ ತಗೊಂಡಿರಲ್ಲ, ಈಗ ಯಾವುದೇ ಆದರೂ ಕೂಡ ಇದನ್ನು ಆದಷ್ಟು ಬೇಗ ತಾವು ನಗರಸಭೆಯನ್ನು ಕಮಿಷನರನ್ನು ಭೇಟಿಯಾಗಿ ತಮ್ಮ ದಾಖಲೆಯನ್ನು ಅಲ್ಲಿ ಕೊಡೋದ್ರ ಮುಖಾಂತರ ಇದರ ಉಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋಕೆ ಬಯಸ್ತೀನಿ ನಾನು. ಅವತಾರ್ ಸಿಲ್ಕ್, ಹೊಸಪೇಟೆ ರಸ್ತೆ, ಶಿರಸಿ ಇವರ ವತಿಯಿಂದ ಶಿರಸಿ ಉತ್ಸವಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ. ಶಿರಸಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಸ್ತೂರ್ಬಾ ನಗರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಶಿರಸಿ ಇವರ ಸಂಯುಕ್ತ ಆಶ್ರಯದಲ್ಲಿ 2024-25ನೇ ಸಾಲಿನ ನಗರ ಪೂರ್ವ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಇಒ ನಾಗರಾಜ್ ನಾಯ್ಕ ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಈ ಒಂದು ಕಲಿಕಾ ಹಬ್ಬದಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೇಗೆ ಇದೆ ಎಂಬುದನ್ನು ಪರಿಶೀಲನೆ ಮಾಡುವುದಾಗಿದೆ ಎಂದರು. ಅಲ್ಲದೆ ಧೈರ್ಯದಿಂದ ಗಟ್ಟಿಯಾಗಿ ಓದುವುದು, ಕಥೆಯನ್ನು ಹೇಳುವುದು, ಗಣಿತ ಲೆಕ್ಕವನ್ನು ಬಿಡಿಸುವುದು, ಪಾಲಕರ, ಶಿಕ್ಷಕರ ಹಾಗೂ ಸಮುದಾಯದ ಸಂಬಂಧವನ್ನು ಬೆಸೆಯುವುದಾಗಿದೆ ಎಂದು ತಿಳಿಸಿದರು. ಕಥೆಯನ್ನ ಹೇಳುವಂಥದ್ದು, ಅದೇ ರೀತಿಯಾಗಿ ಗಣಿತದ ಲೆಕ್ಕಗಳನ್ನು ಬಿಡಿಸುವಂಥದ್ದು, ಅದೇ ರೀತಿಯಾಗಿ ಪಾಲಕರ ಮತ್ತು ಶಿಕ್ಷಕರ ಹಾಗೂ ಸಮುದಾಯದ ಸಂಬಂಧವನ್ನು ಬೆಸೆಯುವಂತಹ ಅಂಶಗಳನ್ನು ಇಟ್ಕೊಂಡು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ 1ರಿಂದ 5ನೇ ತರಗತಿಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಕರ್ಕೊಂಡು ಬಂದು ಯಾರು ಚೆನ್ನಾಗಿ ಮಗು ಓದುತ್ತೆ ಅದನ್ನು ಉಳಿದ ಎಲ್ಲ ಮಕ್ಕಳು ಕೂಡ ಆಲಿಸ್ತಾರೆ. ಯಾವ ಮಗುವು ರಸಪ್ರಶ್ನೆಯಲ್ಲಿ ಚೆನ್ನಾಗಿ ಉತ್ತರವನ್ನು ಕೊಡ್ತಾರೆ ಅದನ್ನು ಕೂಡ ಆ ಕಲಿಕೆಯಲ್ಲಿ ಹಿಂದುಳಿದಂಥ ಮಗು ಅದನ್ನು ಆಲಿಕೆ ಮಾಡುತ್ತೆ. ಹೀಗೆ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳು ಇಲ್ಲಿ ಕಲೀಲಿಕ್ಕೆ ಒಂದು ಅವಕಾಶವನ್ನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ. ಈ ವೇಳೆ ಕೆಪಿಸಿಸಿ ಸದಸ್ಯರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೀಪಕ್ ದೊಡ್ಡೂರು, ನಗರಸಭಾ ಸದಸ್ಯರಾದ ಖಾದರ್ ಅನವಟಿ, ಎಸ್ಡಿಎಂಸಿ ಅಧ್ಯಕ್ಷ ಮೀರ್ ಸಾಬ್ ಮಖಾಂದರ್ ಮತ್ತು ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.
ಮಹಾಶಕ್ತಿ ಪೀಠವಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ನಾಡಿನಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಮನೆ ಮಾತಾದ ಉತ್ತಮ ಮದುವೆ ಸೀರೆಗಳ ಸಂಗ್ರಹ ಮಳಿಗೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಅವತಾರ್ ಸಿಲ್ಕ್ ನ 5ನೇ ಮಳಿಗೆಯು ಶಿರಸಿಯ ಹೊಸಪೇಟೆ ರಸ್ತೆಯಲ್ಲಿ ಶುಭಾರಂಭಗೊಂಡಿದ್ದು ಆಧುನಿಕ ಮತ್ತು ಸಾಂಪ್ರದಾಯಿಕ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳ ಬೃಹತ್ ಸಂಗ್ರಹ ಮಳಿಗೆ. ನಮ್ಮ ವೈಶಿಷ್ಟ್ಯಗಳು ಕಾಂಚೀವರಂ, ಧರ್ಮಾವರಂ, ಇಕ್ಕತ್, ಮಧುಬನಿ, ಬನಾರಸಿ, ಕೋಲ್ಕತ್ತಾ, ಬಗಲ್ಪುರಿ, ಕೋಟಾ, ಕಲಂಕಾರಿ, ಶಿಫಾನ್, ಜಾರ್ಜೆಟ್, ಕ್ರೇಫ್, ನಾರಾಯಣಪೇಟ, ವೆಂಕಟಗಿರಿ ಸಹಿತ ದೇಶದ 17ಕ್ಕೂ ಹೆಚ್ಚು ರಾಜ್ಯಗಳ ಸೀರೆಗಳ ಭರಪೂರ ಸಂಗ್ರಹ. ಅಲ್ಲದೆ ಲೆಹಂಗಾ, ಕುರ್ತೀಸ್, ಚೂಡಿದಾರ್, ಇತರ ಮಹಿಳೆಯರ ಉಡುಪುಗಳ ಬೃಹತ್ ಸಂಗ್ರಹ, ನುರಿತ ಗ್ರಾಹಕ ಸೇವಾ ಸಿಬ್ಬಂದಿಗಳಿಂದ ನಗುಮೊಗದ ಸೇವೆ ಹಾಗೂ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ. ಉತ್ತಮ ಗುಣಮಟ್ಟದ ಬಟ್ಟೆಗಳಿಗಾಗಿ ಹಿಂದೆ ಭೇಟಿ ನೀಡಿ ಗುಣಮಟ್ಟ ಮತ್ತು ದರದ ವ್ಯತ್ಯಾಸವನ್ನು ಖಾತರಿಪಡಿಸಿಕೊಳ್ಳಿ. ಅವತಾರ್ ಸಿಲ್ಕ್, ಹೊಸಪೇಟೆ ರಸ್ತೆ, ಶಿರಸಿ. ನಮ್ಮ ಇತರ ಶಾಖೆಗಳು ಕಾರವಾರ, ಕುಮಟಾ, ಕಾರ್ಕಳ ಮತ್ತು ಹೊನ್ನಾವರ. ಅವತಾರ್ ಸಿಲ್ಕ್, ಹೊಸಪೇಟೆ ರಸ್ತೆ, ಶಿರಸಿ. ನಗರದ ನಗರಸಭೆಯ ಹೂದೋಟದಲ್ಲಿರುವ ಹಿಂದೂ ಧರ್ಮ ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಅವರು ಮಾಲಾರ್ಪಣೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗೆ ಕಷ್ಟಪಟ್ಟು ಹೋರಾಟ ನಡೆಸಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅವರು ತಂದೆ ತಾಯಿ ಗುರುಗಳು ಹೇಳಿಕೊಟ್ಟ ಮಾತಿನಂತೆ ನಡೆಯುತ್ತಿದ್ದರು ಎಂದು ಕಾರ್ಯಕ್ರಮಕ್ಕೆ ಬಂದಿದ್ದ ಶಾಲೆಯ ವಿದ್ಯಾರ್ಥಿಗಳಿಗೆ ಶಿವಾಜಿ ಮಹಾರಾಜರ ಚರಿತ್ರೆಯ ಕುರಿತು ವಿವರಿಸಿದರು. ನಂತರ ನಾಗೇಶ್ ಕುರ್ಡೇಕರ್ ಬಂದಂತಹ ಗಣ್ಯರನ್ನು ಹಿಂದೂ ಕಾರ್ಯಕರ್ತರಿಗೆ, ಬಿಜೆಪಿ ಪಕ್ಷದ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಸ್ವಾಗತ ಕೋರಿದರು. ಈ ವೇಳೆ ನಗರ ಮಂಡಳ ಅಧ್ಯಕ್ಷ ನಾಗರಾಜ್ ಕುರ್ಡೇಕರ್, ರಾಜ್ಯ ಪ್ರಕೋಷ್ಠ ಸದಸ್ಯ ಸುನಿಲ್ ಸೋನಿ, ನಗರಸಭಾ ಅಧ್ಯಕ್ಷರಾದ ರವಿರಾಜ್ ಅಂಕೋಲಿಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಾಲಾ ಹುಲಸ್ವಾರ್, ನಗರಸಭಾ ಸದಸ್ಯರು, ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಾಂಬ್ಳೆ ಹಾಗೂ ಗಣ್ಯರು ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಯುವ ಮೋರ್ಚಾ ಪದಾಧಿಕಾರಿಗಳು, ಒಬಿಸಿ ಮೋರ್ಚಾ, ಮಹಿಳಾ ಮೋರ್ಚಾ ಅಧ್ಯಕ್ಷರು, ಸದಸ್ಯರು, ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರದ ಅಧ್ಯಕ್ಷರು, ಸದಸ್ಯರು, ಪಕ್ಷದ ಹಿರಿಕಿರಿಯ ಕಾರ್ಯಕರ್ತರು ಸೇರಿದಂತೆ ಬೂತ್ ಅಧ್ಯಕ್ಷರು ಉಪಸ್ಥಿತರಿದ್ದರು. ಶಿರಸಿ ನಗರದ ರೋಟರಿ ಕ್ಲಬ್ ಹಾಲ್ನಲ್ಲಿ ಸೇವಾ ಭಾರತಿ ಮತ್ತು ಸ್ಕ್ಯಾನ್ ಸೆಂಟರ್ ಶಿರಸಿ ಇವರ ಜಂಟಿ ಆಶ್ರಯದಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಶಿರಸಿ ಹಾಗೂ ಸ್ಕಾಡ್ವೆ ಸಂಸ್ಥೆ ಶಿರಸಿ ಅವರ ಸಹಕಾರದಲ್ಲಿ ಬುಧವಾರದಂದು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ನರೇಶ್ ತೇಲಂಗಾ ಅವರು, ಶಿರಸಿ ತಾಲೂಕಿನಲ್ಲಿ ಬೆನ್ನುಹುರಿ ಅಪಘಾತಕ್ಕೊಳಗಾದ ಅಂಗವಿಕಲರಿಗೆ 30ನೇ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಜಾಗೃತಿ ಶಿಬಿರ ಮತ್ತು ಗಾಲಿ ಕುರ್ಚಿ ಜಾಥಾವನ್ನು ಇದೇ ಬರುವ ಫೆಬ್ರವರಿ 22, 23 ಹಾಗೂ 24ರಂದು ನಗರದ ಸ್ಕ್ಯಾನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಭೀಮಣ್ಣ ನಾಯ್ಕ್ ನೆರವೇರಿಸಲಿದ್ದಾರೆ. ಅಂತೆಯೇ ಶಾಸಕ ಶಿವರಾಮ್ ಹೆಬ್ಬಾರ್ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರಣ ಸಾರ್ವಜನಿಕರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಆದರೆ ಇಲ್ಲಿಯ ಜನರಿಗೆ ಇದರ ಮಾಹಿತಿಯ ಕೊರತೆ ಇದೆ. ರಿಹ್ಯಾಬಿಲಿಟೇಷನ್ ಅನ್ನೋದೇ ಒಂದು ಕಾನ್ಸೆಪ್ಟ್ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಈ ಅಪಘಾತದಲ್ಲಿ ಅದನ್ನ ಅವರ ಮನಸ್ಸಿನಲ್ಲಿ ದಟ್ಟ ಮಾಡಿ ಅವರನ್ನ ಈ ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ಗೆ ಕಳಿಸಿ ಅವರನ್ನ ಮುಖ್ಯವಾಗಿ ತರೋದೇ ನಮ್ಮ ಉದ್ದೇಶ. ಇದಕ್ಕೋಸ್ಕರ ನಾವು ಕಳೆದ 3 ವರ್ಷದಿಂದ ರೋಟರಿ ಕ್ಲಬ್, IMSCC, ಸ್ಕ್ಯಾನ್ ಸೆಂಟರ್. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಸ್ಕಾಡ್ವೆ ಸಂಸ್ಥೆ ಆಡಳಿತ ಅಧಿಕಾರಿ ಹಾಗೂ ರೋಟರಿ ಕ್ಲಬ್ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ, ಶಿರಸಿ IMA ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಯಾರಾದ್ರೂ ಮನೆಗೆ ಬಂದರೂ ಮಾಡಿ ಹಾಕಿ ನನ್ನ ಮನೆಯನ್ನ ನೋಡ್ಕೊಳ್ಳೋದಷ್ಟೇ ಅಲ್ಲದೆ ಆ್ಯಕ್ಚುಲಿ ನನ್ನ ಜೊತೆಗಿರೋ ಸ್ಪೈನಲ್ ಕಾರ್ಡ್ ಇಂಜೂರ್ಡ್ ಒಂದು ಪ್ರಾಬ್ಲಮಿಗೆ ಸ್ಪಂದಿಸಿ ಅವ್ರ ಜೊತೆ ಮಾತಾಡೋ ಅಷ್ಟು ದೇವ್ರನ್ನ ಶಕ್ತಿ ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಫಿಸಿಯೋಥೆರಪಿ ಮತ್ತು ರಿಹ್ಯಾಬ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೇವಾ ಭಾರತಿ ಮತ್ತು ಎಲ್ರಿಗೂ.
ಸ್ಟೇಷನಿಗೆ ಅಂತೇಳಿ ಕಳಿಸಿದ್ರು ರೆಕಮೆಂಡ್ ಮಾಡಿ. ಆ ರಿಹ್ಯಾಬಿಲಿಟೇಷನ್ ಹಾಗೂ ಫಿಸಿಯೋಥೆರಪಿ ಮಾಡಿದ್ರಿಂದ ಇವತ್ತು ಅವರು ಆ ಡಿಸೆಬಿಲಿಟಿ ಜೊತೆಗೆ ಹೇಗೆ ಜೀವನ ಮಾಡ್ಬೋದು ಅನ್ನೋದನ್ನು ಕಲ್ತ್ಕೊಂಡಿದ್ದಾರೆ. ಅದರಲ್ಲಿ ಅನೇಕ ಸ್ಕಿಲ್ಗಳನ್ನು ಕಲ್ತ್ಕೊಂಡಿದ್ದಾರೆ. ಇದು ನಮ್ಮ ಡಿಸ್ಟ್ರಿಕ್ಟಿಗೂ ಉಪಯೋಗ ಆಗಲಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಥರದ ರಿಹ್ಯಾಬಿನ ಕಾನ್ಸೆಪ್ಟ್ ಆಗಲಿ, ರಿಹ್ಯಾಬ್ ಸೆಂಟರ್ಸ್ಗಳಾಗಲಿ ಇಲ್ಲ. ಇಲ್ಲಿಯ ಬೆನ್ನುಹುದಿ ಅಪಘಾತಕ್ಕೊಳಗಾದವರು ಬೇರೆ ಪ್ರದೇಶಕ್ಕೆ ಹೋಗಿ ಕೊಡಬೇಕಾಗಿತ್ತು, ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿತ್ತು. ಅದನ್ನು ನಾನು ಈ ಉತ್ತರ ಕನ್ನಡ ಜಿಲ್ಲೆಗೆ ತರಬೇಕು ಅಂತ ಹೇಳಿ ಸೇವಾ ಭಾರತಿ ಇವ್ರ ಕಡೆಯಿಂದ ಈ ಒಂದು ಕ್ಯಾಂಪನ್ನು ನಾವು ಇವತ್ತು ಸಿರ್ಸಿ ಸ್ಕ್ಯಾನ್ ಸೆಂಟರ್ನಲ್ಲಿ ಇದೇ ಬರುವ ಫೆಬ್ರವರಿ 22, 23, 24ರಂದು ಇಟ್ಕೊಂಡಿದ್ದೇವೆ. ಜನರಿಗೆ ಇದರ ಒಂದು ಅವೇರ್ನೆಸ್ ಇದರ ಮಾಹಿತಿಯನ್ನು ಕೊಟ್ಟು ಅವರ ಮೆಡಿಕಲ್ ಚೆಕಪ್ಪನ್ನು ಮಾಡಿಸಿ, ಇದು ರೋಟ್ರಿ ಕ್ಲಬ್ಬಿನ ಸಹಯೋಗ ಹಾಗೂ IMACC ಸ್ಕ್ಯಾನ್ ಸೆಂಟರ್, ಕೋಡ್ವೇಸ್ ಸಂಸ್ಥೆ ಇವರೆಲ್ಲರ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು 22ರಂದು ನಾವು ಮಾಡ್ತಾ ಇದ್ದೀವಿ. ರೋಟರಿ ಕ್ಲಬ್ ಸಿರ್ಸಿ, IMA ಸಿರ್ಸಿ, ಸೇವಾ ಭಾರತಿ ಕನ್ಯಾಡಿ ಮತ್ತು ಸಿರ್ಸಿ ಸ್ಕ್ಯಾನ್ ಸೆಂಟರ್ ಹಾಗೂ ಸ್ಕಾಡಸ್ ಸಂಸ್ಥೆ ಸಿರ್ಸಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 22, 23, 24ನೇ ತಾರೀಕಿಗೆ ಸಿರ್ಸಿ ಸ್ಕ್ಯಾನ್ ಸೆಂಟರ್ನಲ್ಲಿ ಬೆನ್ನುಹುರಿ ಅಪಘಾತಕ್ಕೊಳಗಾದಂತಹ ದಿವ್ಯಾಂಗರಿಗೆ ಯಾರು ಡಿಸೇಬಲ್ ಇದ್ದಾರೆ ಅವರಿಗೆ 3 ದಿನಗಳ ವರ್ಕ್ಶಾಪ್ ನಡೀತಾ ಇದೆ. ಇದರಲ್ಲಿ ಸುಮಾರು 45 ಜನ ದಿವ್ಯಾಂಗರು, ಬೆನ್ನುಹುರಿ ಅಪಘಾತಕ್ಕೊಳಗಾದವರು ಮತ್ತು ಅವರ ಕೇರ್ ಟೇಕರ್ಸು ಭಾಗವಹಿಸ್ತಾ ಇದ್ದಾರೆ. ಈ ಮಾಹಿತಿಯನ್ನು ಬೇರೆ ಎಲ್ಲರಿಗೂ ತಲುಪಿಸಿ ಆ ಥರ ಈ ವರ್ಕ್ಶಾಪ್ನ ಅವಶ್ಯಕತೆ ಇರುವಂಥ ಉಳಿದವರು ಕೂಡ ಈ ಮಾಹಿತಿ ಹೋಗಿ ಅವರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತಾದರೆ ಒಳ್ಳೆಯದು ಅಂತ ನಿಮಗೆ ನಿಮ್ಮ ಈ ಚಾನಲ್ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. 22, 23, 24ನೇ ತಾರೀಕಿಗೆ ನಡೀತಾ ಇರುವಂಥ ಈ ಕಾರ್ಯಕ್ರಮ ಬೆನ್ನುಹುರಿ ಅಪಘಾತಕ್ಕೊಳಗಾದವರು ತಮ್ಮ ಜೀವನವನ್ನು ಹೇಗೆ ಸರಳಗೊಳಿಸಿಕೊಂಡು ಬದುಕಬಹುದು ಅನ್ನೋದನ್ನು ಕಲಿಸ್ಕೊಡುವಂಥ ಶಿಬಿರ ಆಗಿರ್ತದೆ. ಈ ಕಳೆದ 3 ವರ್ಷದಿಂದ ಈ ಶಿಬಿರ ನಡೀತಾ ಇದೆ. ಈ ಶಿಬಿರದಲ್ಲಿ ಭಾಗವಹಿಸಿದವರಿಗೆಲ್ಲರಿಗೂ ಇಲ್ಲಿ ತನಕ ಉತ್ತಮ ಪ್ರಯೋಜನ ಸಿಕ್ಕಿದೆ. ಹಾಗಾಗಿ ಹೆಚ್ಚಿನ ಜನರಿಗೆ ಈ ಮಾಹಿತಿ ಸಿಕ್ಕಿ ಅವರು ಕೂಡ ಇದರ ಪ್ರಯೋಜನ ಪಡ್ಕೊಳ್ಳುವಂತಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಈ ಶಿಬಿರದಲ್ಲಿ ಭಾಗವಹಿಸಿದವರಿಗೆ ಉಚಿತ ಇದೆಯಾ? ಈ ಶಿಬಿರ ಸಂಪೂರ್ಣ ಉಚಿತವಾಗಿರ್ತದೆ. ಆದರೆ ಈ ಶಿಬಿರದ ನಂತರ ಅವರೇನಾದರೂ ರಿಹ್ಯಾಬಿಲಿಟೇಷನ್ ಅದಕ್ಕೇನಾದರೂ ಹೋಗೋದಿದ್ರೆ ಅವ್ರು ಎಲ್ಲೂ ಹೋಗ್ತಾರೆ, ಅದ್ರ ಮೇಲೆ ಆ ಸಂಸ್ಥೆಗಳು ಮಾಡುವಂಥ ಚಾರ್ಜ್ ಇರ್ತದೆ. ಬಟ್ ಈ ನಮ್ಮ 5 ಸಂಸ್ಥೆಗಳ ಉದ್ದೇಶ ಉಚಿತವಾಗಿ ಈ ಶಿಬಿರವನ್ನು ಕೊಡಬೇಕು ಅಂತೇಳಿ ಈ ಶಿಬಿರ ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.